ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈ ಒಂದು ತಿರಂಗ ಯಾತ್ರೆಯ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ನಮ್ಮೆಲ್ಲರ ಪ್ರೀತಿಯ ರಾಜ್ಯದ ನಾಯಕರು, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಉಲ್ಲೇಖ ಮಾಡಬೇಕು, ಇಲ್ಲದಿದ್ದರೆ ಏನೇನು ಬರೀತಾರೆ. ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರು ಬರಬೇಕಿತ್ತು. ರಾಜ್ಯಾಧ್ಯಕ್ಷರು ಬರ್ತಾರೆ ಎನ್ನುವ ಕಾರಣಕ್ಕೋಸ್ಕರ ಅವರು ಒಂದು ಡೇಟ್ ಕೊಟ್ಟ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಪುತ್ತೂರಲ್ಲಿ ಯೋಚನೆ ಮಾಡಿದ್ದೆವು. ಆದರೆ ಅವರಿಗೆ ಇವತ್ತು ಸಿ.ಟಿ. ರವಿಯಣ್ಣ ಅವರು ಮತ್ತು ರಾಜ್ಯಾಧ್ಯಕ್ಷರು ಒಟ್ಟಿಗೆ ರಾಜ್ಯದಲ್ಲಿ ಒಂದು ಅಗತ್ಯ ಸಭೆ ಇರುವ ಕಾರಣ ಅವರು ಅಲ್ಲಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಸಿ.ಟಿ. ರವಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ, ನಮ್ಮ ರಾಜ್ಯದ ವಿಧಾನ ಪರಿಷತ್ ಸದಸ್ಯರಾಗಿ, ನಮ್ಮ ಚಿಕ್ಕಮಗಳೂರಿನ ಶಾಸಕರಾಗಿ ವಿಶೇಷವಾಗಿ ನಾನು ಅವರಲ್ಲಿ ತುಂಬ ವಿನಂತಿಯನ್ನು ಒತ್ತಡವನ್ನು ಹಾಕಿದೆ. ಯಾಕೆಂದರೆ ನಮ್ಮ ಜಿಲ್ಲೆಗೆ ಪತ್ತೆ ಆಗುವ ಜನ ಸಿ.ಟಿ. ರವಿ ಅವರು. ಹಿಂದುತ್ವಕ್ಕೆ, ಕಟ್ಟರ್ ಹಿಂದುತ್ವಕ್ಕೆ ಬದ್ಧವಾಗಿರುವಂಥ ಒಂದು ಜನ ಯಾರಂದರೆ ರಾಜ್ಯದಲ್ಲಿ ಅದು ಸಿ.ಟಿ. ರವಿ ಅವರು. ಆ ಕಾರಣಕ್ಕೋಸ್ಕರ ನೀವು ಬರಲೇಬೇಕು ಅಂತ ಒತ್ತಾಯ ಮಾಡಿ ಪಾಪ ಬೆಳಿಗ್ಗೆಯಿಂದ ಈ ತನಕ ಪುತ್ತೂರಿನ ಬೇರೆ ಬೇರೆ ಭಾಗದಲ್ಲಿ, ಉದಾಹರಣೆಗೆ ಬಾಲಕೃಷ್ಣ ರೈ ಅವರ ಮನೆಗೆ ಸಮೇತ ಹೋಗೋದ್ರ ಮುಖಾಂತರ, ಇಲ್ಲಿ ನಮ್ಮ ಹಿರಿಯರನ್ನು ಕೂಡ ಸಂಪರ್ಕ ಮಾಡೋದ್ರ ಮುಖಾಂತರ ಪುತ್ತೂರಿಗೆ ಒಂದು ಸ್ಫೂರ್ತಿಯನ್ನು ಕೊಡುವಂಥ ಕೆಲಸವನ್ನು ಸನ್ಮಾನ್ಯ ಸಿ.ಟಿ. ರವಿ ಅವರು ಮಾಡಿದ್ದಾರೆ. ವಿಶೇಷವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವೇದಿಕೆಯಲ್ಲಿ ಇವತ್ತು ಸಂಸದರು ಕೂಡ ಇವತ್ತು ಅವರಿಗೆ ಲೋಕಸಭೆ ಇರುವ ಕಾರಣ ಅವರಿಗೆ ಕೂಡ ಬರಲಿಕ್ಕೆ ಅನಾನುಕೂಲ ಆಗಿತ್ತು. ಆದರೂ ಕೂಡ ನನ್ನ ಊರು, ನನ್ನ ಲೋಕಸಭಾ ಕ್ಷೇತ್ರ, ನಮ್ಮ ಕಾರ್ಯಕರ್ತರ ಜೊತೆಗೆ ಇರಬೇಕು, ನಮ್ಮ ಊರಿನೊಟ್ಟಿಗೆ ಇರಬೇಕೆನ್ನುವ ಹಿನ್ನೆಲೆಯಲ್ಲಿ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಸೇನಾನಿಯಾಗಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಪುತ್ತೂರಿನ ಸುಳ್ಯದ ಶಾಸಕಿ ಭಾಗೀರಥಿ ಮುರಳಿ ಅವರು, ನಮ್ಮ ಮಂಗಳೂರು ದಕ್ಷಿಣದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು, ನಮ್ಮ ವಿಭಾಗದ ಪ್ರಭಾರಿ ಭಾರತೇಶ್ ಅವರು, ನಮ್ಮ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾ ಅವರು, ನಮ್ಮ ಕಾರವಾರದ ಮಾಜಿ ಶಾಸಕಿ ಮತ್ತು ನಮ್ಮ ರಾಜ್ಯದ ತಿರಂಗ ಯಾತ್ರೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂಥ ರೂಪಾಲಿ ನಾಯಕ್ ಅವರು, ನಮ್ಮ ಬೆಳ್ತಂಗಡಿಯ ಶಾಸಕರಾದ ಹರೀಶ್ ಪೂಂಜಾ ಅವರು, ನಮ್ಮ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಭರತ್ ವೈ ಶೆಟ್ಟಿ ಅವರು, ಅದೇ ರೀತಿ ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಸಂಯೋಜನೆ ಮಾಡಿ ಯಶಸ್ಸು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂಥ ಮಾಜಿ ಶಾಸಕರಾದ ಸನ್ಮಾನ್ಯ ಸಂಜೀವ್ ಮಠಂದೂರ್ ಅವರು, ವಿಶೇಷವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡಿರುವಂಥ ಕಿಶೋರ್ ಕುಮಾರ್ ಪುತ್ತೂರ್ ಅವರು, ಈ ಮಂಡಲದ ಅಧ್ಯಕ್ಷರುಗಳಾದ ದಯಾನಂದ್ ಮತ್ತು ಶಿವಕುಮಾರ್ ಅವರು, ಈ ಮಂಡಲದ ಎಲ್ಲ ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿ ಎಲ್ಲರೂ, ವಿಶೇಷವಾಗಿ ವೇದಿಕೆಯ ಮುಂಭಾಗದಲ್ಲಿ ಅರುಣ್ ಶ್ಯಾಮ್ ಅವರಿದ್ದಾರೆ, ಗೋಪಾಲಕೃಷ್ಣ ಹೇರಳೆ ಅವರಿದ್ದಾರೆ, ಬಾಲಕೃಷ್ಣ ಭಟ್ ಅವರಿದ್ದಾರೆ, ಬಾಲಕೃಷ್ಣ ರೈ ಅವರಿದ್ದಾರೆ, ಮೋಹನ್ ರೈ ಅವರಿದ್ದಾರೆ, ಕೃಷ್ಣನಾಯಕ್ ಅವರಿದ್ದಾರೆ, ನಮ್ಮ ಸುಲೋಚನಕ್ಕ ಇದ್ದಾರೆ, ಆಶಾ ತಿಮ್ಮಪ್ಪ ಇದ್ದಾರೆ, ವಿಶೇಷವಾಗಿ ನಮ್ಮ ಜಿಲ್ಲಾ ಪಂಚಾಯತ್ನ ಶೈಲಜಾ ಕೆ.ಟಿ. ಭಟ್ ಅವರಿದ್ದಾರೆ, ಸುಭಾಷ್ ರೈ ಅವರಿದ್ದಾರೆ. ತುಂಬ ಜನ, ಈ ನಾನು ಹೆಸರು ಹೇಳಲಿಕ್ಕೆ ಹೋದರೆ ಎಲ್ಲರ ಹೆಸರು ಹೇಳಬೇಕಾದಿತ್ತು. ಆದರೆ ಈ ವೇದಿಕೆಯ ಮುಂಭಾಗದಲ್ಲಿ ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ಬಂದಿರುವಂಥ ಎಲ್ಲ ಆತ್ಮೀಯರೇ, ನನಗೆ ನಿಜವಾಗಿ ತುಂಬ ಖುಷಿ ಆಗ್ತದೆ. ಎಲ್ಲರೂ ಮನಸ್ಸಲ್ಲಿತ್ತು ಬೆಳಿಗ್ಗೆ ಯೋಚನೆ ಮಾಡಿದರೆ ಈ ಮಳೆಗೆ ಹೇಗೆ ಕಾರ್ಯಕ್ರಮ ಮಾಡೋದು ಅಂತ. ನಾನು ಪುತ್ತೂರಿನ ಈ ದೇಶಭಕ್ತ ಜನರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಎಲ್ಲರೂ ಮಾತಾಡ್ತಿದ್ರು, ಎಲ್ಲರೂ ಮಾತಾಡಿದರೆ ಮುಂದಿನ ದೇಶದ ಭವಿಷ್ಯ ಯಾರಂದರೆ ಯುವಕರು ಅಂತ ಒದ್ದಾಡ್ತಾ ಇದ್ರು. ಎಲ್ಲರೂ ಮಾತಾಡ್ತೇವೆ ನಾವು. ಆದರೆ ಇವತ್ತು ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಯುವಕರ ತಂಡ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವತಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಈ ಪುತ್ತೂರಿಗೆ ಹೊಸ ದಿಕ್ಕನ್ನು ಕೊಡುವಂಥ ಯುವತಿಯರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅವರು ಈ ಪುತ್ತೂರಿಗೆ ಒಂದು ನ್ಯಾಯ ಕೊಡುವಂಥ, ಪುತ್ತೂರಿಗೆ ಒಂದು ಗೌರವ ತಂದು ಕೊಡುವಂಥ ಕೆಲಸವನ್ನು ಮಾಡುವಂಥ ಯುವತಿ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ. ಯಾಕೆ ಹೇಳ್ತಾ ಇದ್ದಾನೆಂದರೆ, ಈ ಥರದ ಮಳೆಗೆ ಯಾರು ಕೂಡ ಬರಲಿಕ್ಕಿಲ್ಲ, ಎಲ್ಲರೂ ಕೂಡ ಮನೆಯ ಒಳಗೆ ಕೂತ್ಕೊಳ್ಳುವರು. ನನಗೆ ಅನಿಸುವುದು 1000 ಎಷ್ಟು ಬಂದಿದೆ ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ 1000 ಹೇಳಿ ತಪ್ಪಾಗೋದು ಬೇಡ. ಸಾವಿರಾರು ಸಂಖ್ಯೆಯಲ್ಲಿ ಮಾತ್ರ ಬಂದಿದ್ದಾರೆ. ಸತ್ಯ, ಸಿದ್ದರಾಮಯ್ಯ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಹೌದಲ್ವಾ? ಎಲ್ಲರೂ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಆ ಬರಬೇಕಿದ್ರೆ ಇದರ ಪರಿಶ್ರಮ ಇರುವಂಥದ್ದು ಕೇವಲ 4, 5, 6 ದಿನದ ಪರಿಶ್ರಮ ಇರುವಂಥದ್ದು. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಪುತ್ತೂರಿನಲ್ಲಿ
ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿದ್ರೆ ಈ ಪುತ್ತೂರಿನ ದೇಶ ಪ್ರೇಮಿಗಳನ್ನು ಒಗ್ಗೂಡಿಸುವಂಥ ಕೆಲಸ, ಈ ಪುತ್ತೂರಿಗೆ ಒಂದು ಹೊಸ ದಿಕ್ಕನ್ನು ಕೊಡುವಂಥ ಕೆಲಸವನ್ನು ಪುತ್ತೂರಿನ ಜನತೆ ಮಾಡಿದ್ದಾರೆ ಅಂತ ತಿಳ್ಕೊಳ್ತೇನೆ. ಈ ಪುತ್ತೂರಿನ ಈ ತಿರಂಗ ಯಾತ್ರೆ ಕಾರ್ಯಕ್ರಮ ಯಾವುದೋ ನಾಯಕತ್ವಕ್ಕೋಸ್ಕರ ಅಥವಾ ಯಾವುದೋ ಸಂಘಟನೆಗೋಸ್ಕರ ಅಥವಾ ಯಾವ ಕಾರಣಕ್ಕೂ ಯಾವುದೇ ಸ್ವಾರ್ಥ ಇಲ್ಲದೆ ಮಾಡಿರುವಂಥ ಪುತ್ತೂರಿನ ಈ ತಿರಂಗ ಯಾತ್ರೆ ನಾವು ಮಾಡಬೇಕಿದ್ರೆ ಪಾರ್ಟಿ ಕಡೆಯಿಂದಲೇ ಮಾಡ್ಬೋದಿತ್ತು. ಆದರೆ ಅದೆಲ್ಲ ಆಗಬಾರ್ದು. ದೇಶ ಪ್ರೇಮಿ, ದೇಶಭಕ್ತ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸುವಂಥ ಕಾರ್ಯಕ್ರಮ ಆಗಬೇಕು. ಎಲ್ಲರೂ ಭಾಗವಹಿಸಬೇಕೆನ್ನುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಸಂಯೋಜನೆ ಮಾಡಿದ್ದೇವೆ. ಇವತ್ತು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ಸಿಕ್ಕಿದೆ. ನರೇಂದ್ರ ಮೋದಿ ಅವರ 2047 ವಿಕಸಿತ ಭಾರತ ಆ ಕಲ್ಪನೆಗೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೋಸ್ಕರ ಯಾವ ರೀತಿ ಕೆಲಸ ಮಾಡ್ತಾರೆ, ಇಡೀ ದೇಶದಲ್ಲಿ ತಿರಂಗ ಯಾತ್ರೆಯನ್ನು ಮಾಡಬೇಕೆನ್ನುವ ಏಕೈಕ ಪಾರ್ಟಿ ಅದು ರಾಜಕೀಯ ಪಾರ್ಟಿ, ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಲಿಕ್ಕೆ ಕೂಡ ಇವತ್ತು ನಾನು ಇಚ್ಛೆ ಪಡ್ತೇನೆ. ತಿರಂಗ ಯಾತ್ರೆಯನ್ನು ದೇಶದ ಮೂಲೆ ಮೂಲೆಯಲ್ಲಿ ಮಾಡಬೇಕು. ಆ ಮೂಲಕ ದೇಶಭಕ್ತಿಯ ಭಾವನೆಯನ್ನು ಪ್ರಜ್ವಲನೆ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಕರೆ ಕೊಟ್ಟ ಕಾರ್ಯಕ್ರಮವನ್ನು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ, ನನಗೆ ದೇಶದ ಗೊತ್ತಿಲ್ಲ, ಕರ್ನಾಟಕ ರಾಜ್ಯದಲ್ಲಿ ಪುತ್ತೂರಿನ ಕಾರ್ಯಕ್ರಮ ಪ್ರಥಮ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ತಿರಂಗ ಯಾತ್ರೆ ಕಾರ್ಯಕ್ರಮ ಆಗ್ತದೆ. ವೇದಿಕೆಯಲ್ಲಿ ಕೂತಿರುವಂಥ ಎಲ್ಲ MLA ಅವರು ಅವರವರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ತಿರಂಗ ಯಾತ್ರೆಯನ್ನು ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ನರೇಂದ್ರ ಮೋದಿ ಅವರ ಏನು ಕಲ್ಪನೆ ಇದೆ, ಏನು ಕನಸಿದೆ, ದೇಶವನ್ನು ಮುನ್ನಡೆಸಲಿಕ್ಕೆ, ದೇಶವನ್ನು ಅಭಿವೃದ್ಧಿಪಡಿಸಲಿಕ್ಕೆ, ದೇಶದ ಬಡವರ ಕಲ್ಯಾಣ ಮಾಡುವುದಕ್ಕೋಸ್ಕರ ಏನು ಯೋಚನೆ ಮಾಡಿದ್ದಾರೆ ಆ ಎಲ್ಲ ಕಾರ್ಯಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಇವತ್ತು ನಾವು ಮಾಡಲಿಕ್ಕೆ ನಮಗೆ ಪ್ರೇರಣೆಯನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜೊತೆಗೆ ದೇಶದ ಪ್ರಧಾನಮಂತ್ರಿ ಅವರು ಕರೆ ಕೊಟ್ಟ ಕಾರಣ ಇವತ್ತು ಪುತ್ತೂರಿನಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಒಂದು ಸಣ್ಣ ದಿನಗಳ ಶ್ರಮವಹಿಸಿ ಮಾಡಿರುವಂಥ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ನನಗೆ ಈ ಕಾರ್ಯಕ್ರಮದಲ್ಲಿ ಆ ಮಳೆಯಲ್ಲಿ ಒದ್ದೆಯಾಗಿ ಎಲ್ಲರೂ ಯಾರು ಕಾರ್ಯಕ್ರಮ ಮಾಡಿದ್ರು ಪುತ್ತೂರಲ್ಲಿ ಬಿಡಿ, ಎಲ್ಲಿ ಕಾರ್ಯಕ್ರಮ ಮಾಡಿದ್ರು ಇಷ್ಟು ಜೋರು ಮಳೆ ಬರುವಾಗ ಎಲ್ಲ ಬಿಟ್ಟು ಓಡುವ ಪರಿಸ್ಥಿತಿ. ಯಾಕೆಂದರೆ ಅಂಗಡಿಯ ಬಾಗಿಲಿಗೆ ಓಡ್ತಿದ್ರು. ಆದರೆ ಪುತ್ತೂರಿನ ಜನ ವಿಶೇಷವಾಗಿ ಪುತ್ತೂರಿದೇ ಕಾರ್ಯಕ್ರಮ ಆಗಬೇಕು. ನಾವು ಬೇರೆ ಕಡೆಯಿಂದ ತಂದರೆ ಬೇರೆ ಭಾಗದಿಂದ ಬಂದರೆ ಪುತ್ತೂರಿನ ಕಾರ್ಯಕ್ರಮ ಆಗುವುದಿಲ್ಲ. ಪುತ್ತೂರಿನ ದೇಶಭಕ್ತ ಜನರ ಕಾರ್ಯಕ್ರಮವೇ ಆಗಬೇಕು ಎನ್ನುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಜನ ನಾವು ಬಿಸಿಲು ಬಂದರೂ ಯಾವುದೇ ಬಂದರೂ ನಾವು ನಿಮ್ಮ ಸಂಘಟನೆಯ ಕೆಲಸದೊಟ್ಟಿಗೆ ಇದ್ದೇವೆ, ನಾವು ನಿಮ್ಮ ಜೊತೆಗೆ ಇದ್ದೇವೆ ಎನ್ನುವ ಒಂದು ಸಂದೇಶವನ್ನು ಇವತ್ತು ಪುತ್ತೂರಿನ ಪೇಟೆಯಲ್ಲಿ ತೋರಿಸಿಕೊಟ್ಟಂಥ ಪುತ್ತೂರಿನ ಜನರಿಗೆ ಎಲ್ಲರಿಗೆ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಕೆಲಸ ಮಾಡಿದಂಥ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್.